ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇತ್ತೀಚೆಗೆ ಕ್ರೈಮ್ಗಳ ಸಂಖ್ಯೆ ಒಂದರ ಮೇಲೆ ಒಂದರಂತೆ ಹೆಚ್ಚಾಗ್ತಾನೆ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ಕ್ರೈಮ್ ಮಾಡೋದಕ್ಕೂ ಸಹ ಮುಂದಾಗಿರ್ತಾರೆ. ಅದೇ ರೀತಿಯಾಗಿ ಈಗ ನಡೀತಾ ಇರುವಂತಹ ಕ್ರೈಮ್ಗಳಿಗೆ ಯಾವುದೇ ರೀತಿಯ ಅಧಿಕೃತ ಕಾರಣಗಳು ಸಹ ಇರೋದಿಲ್ಲ. ಕೇವಲ ಕ್ಷುಲ್ಲಕ ಕಾರಣಗಳಿಗೆ ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಇದೀಗ ಕೊಲೆಗಳು ನಡೀತಾ ಇರುವಂಥದ್ದು. ಬರೀ ಕೊಲೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ದುರ್ವರ್ತನೆಯ ಘಟನೆಗಳು ಸಹ ಇದೀಗ ಬೆಳಕಿಗೆ ಬರ್ತಾ ಇದೆ. ಒಂದು ಶಿಕ್ಷಣ ಅಥವಾ ಒಂದು ಶಿಕ್ಷಣ ಸಂಸ್ಥೆ ಅಂತ ಬಂದಾಗ ಸಂಪೂರ್ಣವಾಗಿ ಮಕ್ಕಳ ಜವಾಬ್ದಾರಿ ಶಿಕ್ಷಕರ ಬೆನ್ನಿಗೆ ಇರುತ್ತೆ. ಅದೇ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಮುಂದಾದಂತಹ ಶಿಕ್ಷಕಿಯ ಬರ್ಬರ ಕೊಲೆ ಇದೀಗ ತೆಲಂಗಾಣದಲ್ಲಿ ಆಗಿರುವಂಥದ್ದು. ಒಟ್ಟಾರೆಯಾಗಿ ಪೋಷಕರಿಗೆ ದೂರನ್ನ ನೀಡಿದ್ದಕ್ಕೆ ಇದೀಗ ಶಿಕ್ಷಕಿಯನ್ನ 27 ಬಾರಿ ಇರಿದುಕೊಂಡಿರುವಂತಹ 10ನೇ ತರಗತಿಯ ವಿದ್ಯಾರ್ಥಿ. ಹೌದು, ನೆಲಗೊಂಡದಲ್ಲಿ ಆಘಾತಕಾರಿ ಘಟನೆ ಒಂದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಪೋಷಕರಿಗೆ ದೂರನ್ನ ನೀಡಿದ್ದಕ್ಕೆ ಇದೀಗ 10ನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಪ್ರಾಂಶುಪಾಲರನ್ನ ಇದೀಗ 27 ಬಾರಿ ಇರಿದುಕೊಂಡಿರುವಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಇನ್ನು ಯಾವ ಕಾರಣಕ್ಕೆ ಈ ಘಟನೆ ನಡೀತು, ಯಾವ ಕಾರಣಕ್ಕೆ ಈ ಕೊಲೆ ನಡೀತು ಅಂತ ನಾವು ನೋಡೋದಾದ್ರೆ, ದುಬಾರಿ ಜೀವನ ಶೈಲಿಯನ್ನ ಪ್ರಶ್ನಿಸಿದಂತಹ ಕಾರಣಕ್ಕೆ ಈ ಹತ್ಯೆ ನಡೆದಿರೋದು ಇದೀಗ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಈ ಮಕ್ಕಳು ಎಷ್ಟರ ಮಟ್ಟಿಗೆ ಫೋನ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತಲ್ಲೀನರಾಗಿರ್ತಾರೆ ಅಂತ ಅಂದರೆ, ಫೋನ್ ಕೊಟ್ಟಿಲ್ಲ ಅಂತ ಅಂದರೆ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅನ್ನುವಂತಹ ವಿಚಾರ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಸಹ ನೀವು ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಮಕ್ಕಳು ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ. ಗೇಮ್ಗಳಾಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಮಕ್ಕಳನ್ನ ಹಾಳು ಮಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತು. ಇದೇ ವಿಚಾರವನ್ನು ಪ್ರಶ್ನೆ ಮಾಡಿದ್ದಕ್ಕೆ, ಇದೇ ವಿಚಾರವನ್ನ ಅವರ ಪೋಷಕರಿಗೆ ತಿಳಿಸಿದ್ದಕ್ಕೆ ಇದೀಗ ಈ ಘಟನೆ ನಡೆದಿರುವಂಥದ್ದು. ಒಟ್ಟಾರೆಯಾಗಿ ಈ ಘಟನೆ ನಡೆದಿರುವಂತಹ ತೆಲಂಗಾಣದಲ್ಲಿ ನಡೆದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಖಾಸಗಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿಗಳು ಇದೀಗ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಇದೀಗ ಹತ್ಯೆಯನ್ನ ಮಾಡಿರುವಂಥದ್ದು. ಏನೆಲ್ಲ ನಡೀತು ಹಾಗಾದ್ರೆ? ಇವಾಗ ಎಷ್ಟರ ಮಟ್ಟಿಗೆ ನೀವು ಜೀವನ ಶೈಲಿಯನ್ನ ಮಕ್ಕಳಿಗೆ ಕೊಡ್ತೀರಾ? ಬೆಳೀತಾ ಇರುವಂತಹ ಮಕ್ಕಳಿಗೆ ಎಷ್ಟು ಅಂತ ದುಡ್ಡು ಕೊಟ್ಟು ನೋಡ್ಕೊಳ್ತೀರಾ? ಒಂದು ಲೈನ್ ಇರುತ್ತೆ, ಮಕ್ಕಳಿಗೆ ಕಷ್ಟ ಅಂದರೆ ಏನು, ಪ್ರಾಬ್ಲಮ್ಸ್ ಅಂದರೆ ಏನು, ಜೀವನದಲ್ಲಿ ಎಷ್ಟು ಮಟ್ಟಿಗೆ ನಾವು ಬೆಳಿಬೇಕು, ಒಂದು ತುತ್ತಿನ ಅನ್ನ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದನ್ನು ಮೊದಲೇದಾಗಿ ಮಕ್ಕಳಿಗೆ ಪೋಷಕರು ತಿಳಿಸ್ಬೇಕಾಗಿರುತ್ತೆ. ಶಿಕ್ಷಕರು ಅವ್ರ ಕೆಲಸವನ್ನು ಶಿಕ್ಷಣ ಸಂಸ್ಥೆಯಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅವ್ರ ಕಾರ್ಯವನ್ನು ಮಾಡಿದ್ರೆ, ಪೋಷಕರು ಮನೇಲಿ ಕೊಡುವಂತಹ ಪಾಠ ಎಷ್ಟರ ಮಟ್ಟಿಗೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಂದರೆ, ಕೇಳ್ದಾಗ ದುಡ್ಡು ಕೊಡೋದು, ಕೇಳ್ದಾಗ ಎಲ್ಲಿಗೆ ಬೇಕಾದ್ರೂ ಅದು ಹೋಗು ಅಂತ ಹೇಳೋದು, ಅಥವಾ ಪ್ರೀತಿ ಕೊಡಲ್ಲ ದುಡ್ಡು ಮಾತ್ರ ಕೊಡ್ತೀನಿ ಅಂತ ಬೇಕಾಬಿಟ್ಟು ದುಡ್ಡು ಕೊಡೋದು, ಇವೆಲ್ಲವೂ ಸಹ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲಿ ಈ ವಿದ್ಯಾರ್ಥಿ ಕೊಲೆ ಮಾಡ್ದ ಅಂತ ಇವ್ರ ಮೇಲೆ ಅಪವಾದ ಹಾಕೋದಾ, ಅಥವಾ ನೀನು ಹೆಂಗೆ ಬೇಕಾದರೂ ಹಂಗೆ ಬದುಕು, ದುಂದು ವೆಚ್ಚ ಮಾಡಿಕೊಂಡು ನಿನಗೆ ಏನಕ್ಕೂ ಸಹ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ದುಡ್ಡು ಕೊಟ್ಟಿರೋಂಥ ಪೋಷಕರನ್ನ ಕೇಳಬೇಕಾ, ಅಥವಾ ಈತ ಪೋಷಕರಿಗೂ ಸಹ ಮೋಸ ಮಾಡಿ ಬೇರೆ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡ್ತಿದ್ನ? ಇವೆಲ್ಲವೂ ಸಹ ಇಲ್ಲಿ ಮೂಡಿಬರುವಂತಹ ಪ್ರಶ್ನೆ. ಯಾಕೆ ಅಂತ ಅಂದರೆ, ಈ ದುಬಾರಿ ಜೀವನ ಶೈಲಿಯನ್ನ ಮತ್ತು ಆತ ಮಾಡ್ತಾ ಇದ್ದಂತಹ ದುಂದು ವೆಚ್ಚವನ್ನ ಪ್ರಶ್ನಿಸಿ ಪೋಷಕರಿಗೆ ದೂರು ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ ಇಬ್ಬರು, ಅದೇ ರೀತಿಯಾಗಿ ಅಪ್ರಾಪ್ತ ವಿದ್ಯಾರ್ಥಿಗಳು ಇಬ್ಬರು ಸೇರಿಕೊಂಡು ಶಿಕ್ಷಕಿಯ ಮನೆಗೆ ನುಗ್ಗಿ ಬರೋಬ್ಬರಿ 27 ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆಯನ್ನ ಮಾಡಿದ್ದಾರೆ. ಹತ್ಯೆಯ ನಂತರ ಮನೆಯಲ್ಲಿದ್ದಂತಹ ದುಡ್ಡಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವೆಲ್ಲವನ್ನು ಸಹ ದೋಚ್ಕೊಂಡು ಪರಾರಿಯಾಗಿರುವಂತಹ ಘಟನೆ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ಈ ಇಬ್ಬರು ಬಾಲಕರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟಾರೆ ಈ ಶೋಕಿ ಮತ್ತು ಯೂಟ್ಯೂಬ್ ಎಷ್ಟರ ಮಟ್ಟಿಗೆ ಮಕ್ಕಳನ್ನ ಹಾಳು ಮಾಡುತ್ತೆ ಅಂತ ಅಂದರೆ, ಒಂದು ಹಾಸ್ಟೆಲ್ ಕೊಠಡಿಯಲ್ಲಿದ್ದಂತಹ ಇಬ್ಬರು ವಿದ್ಯಾರ್ಥಿಗಳು ಐಫೋನ್ ಮತ್ತು ಬೈಕ್ ಮತ್ತು ಐಷಾರಾಮಿ ಜೀವನದ ಆಸೆಗೆ ಬಿದ್ದಿರ್ತಾರೆ. ಸುಲಭವಾಗಿ ಹಣ ಸಂಪಾದಿಸೋದಕ್ಕೆ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದ ಒಂದಷ್ಟು ಮಾರ್ಗವನ್ನು ಹುಡುಕೊಂಡಿರ್ತಾರೆ. ಒಟ್ಟಾರೆ ಇದು ಅಪ್ಪ ಅಮ್ಮನಿಂದ ತಗೊಂಡಂತಹ ದುಡ್ಡಲ್ಲ, ಅವರೇ ಸಂಪಾದಿಸ್ಕೊಳ್ತಾ ಇರುವಂತಹ ದುಡ್ಡು, ಅದೇ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಿಂದ.
ಈ ಯೂಟ್ಯೂಬಿಂದ ದುಡ್ಡು ಹೇಗೆ ಬರುತ್ತೆ ಅಂತ ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ನೀವು ಮಾಡುವಂತಹ ಒಂದು ವಿಡಿಯೋ ಅದನ್ನು ನೀವು ಪೋಸ್ಟ್ ಮಾಡಿದ್ಮೇಲೆ ಅದು ಎಷ್ಟು ವ್ಯೂಸ್ ಹೋಗುತ್ತೆ, ಎಷ್ಟು ಲೈಕ್ಸ್ ಬರುತ್ತೆ, ಅದು ಎಷ್ಟು ಕಂಟೆಂಟ್ ಕ್ರಿಯೇಟಿವಿಟಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಅಲ್ಲಿಂದ ಬರುವಂತಹ ದುಡ್ಡು, ಈ ಸೋಷಿಯಲ್ ಮೀಡಿಯಾದಿಂದ ಬರುವಂತಹ ದುಡ್ಡಿಂದ ಇವರು ಐಷಾರಾಮಿ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ. ಆದರೆ ಹಾಸ್ಟೆಲಲ್ಲಿ ಫೋನ್ಗಳ ಅಲೋ ಇರೋದಿಲ್ಲ. ಇವ್ರಿಗಾದರೆ ಫೋನ್ ಎಲ್ಲಿಂದ ಸಿಕ್ತು? ಇನ್ನು ಹಾಸ್ಟೆಲ್ ತಪಾಸಣೆಯ ವೇಳೆ ಬ್ಯಾಗ್ನಲ್ಲಿ ಅಕ್ರಮವಾಗಿ ಇಟ್ಕೊಂಡಿದ್ದಂತಹ ಹಣ ಮತ್ತು ಮೊಬೈಲ್ ಸಿಕ್ಕಿಬಿದ್ದಾಗ ರೂಪಾ ರೆಡ್ಡಿ ಅವರನ್ನ ಇಬ್ಬರನ್ನು ಸಹ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರ್ತಾರೆ. ಅದೇ ರೀತಿಯಾಗಿ ಪೋಷಕರನ್ನ ಕರೆಸಿ ಈ ವಿಚಾರವೆಲ್ಲ ತಿಳಿಸಿ ಎಚ್ಚರಿಕೆಯನ್ನು ನೀಡಿದಂತಹ ಬಳಿಕ ಈ ಕೊಲೆಗೆ ಸಂಚು ರೂಪ ಆಗಿರುತ್ತೆ. ಅದೇ ರೀತಿಯಾಗಿ ಈ ಎಲ್ಲ ವಿಚಾರವೂ ಸಹ ಈ ಕೊಲೆಗೆ ಪ್ರಮುಖವಾದ ಕಾರಣ ಆಗಿರುತ್ತೆ. ಒಂದು ವಾರ ಮುಂಚಿತವಾಗಿಯೇ ಪ್ರಾಂಶುಪಾಲೆಯ ಮನೆ ಸುತ್ತ ಯಾವ ರೀತಿ ಇವರು ಸ್ಕೆಚ್ ಹಾಕಿರ್ತಾರೆ ಅಂತಂದರೆ, ಈ ಬಾಲಕರು ಚಾಕು, ಮೊಕವಾಡ ಮತ್ತು ಕೈ ವಸ್ತುಗಳನ್ನು ಖರೀದಿಸಿ ಹಿಂಬಾಗಿಲಿನಿಂದ ಮನೆಗೆ ನುಗ್ಗಿರ್ತಾರೆ. ರೂಪಾ ರೆಡ್ಡಿ ಅವರ ಫೋನ್ ಸ್ವಿಚ್ ಆಫ್ ಆಗುವಂತಹ ಮುನ್ನ ಅವರು ತಮ್ಮ ಚಿಕ್ಕಮ್ಮನೊಂದಿಗೆ ಮಾತನಾಡಿರ್ತಾರೆ. ಆಗ ಅವರು ಹಾಡಿದಂತಹ ಕೊನೆಯ ಮಾತು ಬಾಬು ಅಂತ ಆಗಿರುತ್ತೆ. ಒಟ್ಟಾರೆಯಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಬಾಬು ಅಂತ ಎಲ್ಲರೂ ಸಹ ಕರೆಯೋದು ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಅದರಲ್ಲೂ ತೆಲಂಗಾಣ ಅಂತ ಬಂದಾಗ ಅವರದೇ ಆದಂತಹ ಭಾಷೆ, ಅವರದೇ ಆದಂತಹ ಶೈಲಿಯಲ್ಲಿ ಬಾಬು ಅಂತ ಕರೆದಿರ್ತಾರೆ. ಇನ್ನು ಪೊಲೀಸರು ತಮ್ಮ ತನಿಖೆಯನ್ನ ಶಾಲೆಯ ವಿದ್ಯಾರ್ಥಿಗಳ ಮೇಲೆಯೇ ಕೇಂದ್ರೀಕರಿಸಿರ್ತಾರೆ. ಯಾಕೆ ಅಂತ ಅಂದರೆ, ಈಗಾಗಲೇ ಇವರು ಅದಕ್ಕಿಂತ ಮುಂಚೆ ಅವ್ರ ಚಿಕ್ಕಮ್ಮನೊಂದಿಗೆ ಫೋನಲ್ಲಿ ಮಾತಾಡ್ತಿರ್ತಾರೆ. ಅದಾದ ನಂತರ ಇವ್ರ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಎಲ್ಲವೂ ಸಹ ಎಲ್ಲೋ ಒಂದು ಕಡೆ ಈ ಕೇಸ್ನ ಕ್ಲೂ ಆಗಿರುತ್ತೆ. ಇನ್ನು ಒಟ್ಟಾರೆಯಾಗಿ ನೋಡೋದಾದರೆ ಈ ನೋಟ್ಗಳಾಗಿರ್ಬೋದು, ಇದೆಲ್ಲದ್ರ ಮೇಲೆ ಸಹ ರಕ್ತದ ಕಲೆಗಳು ಸಹ ಪತ್ತೆ ಆಗಿರುತ್ತೆ. ಇನ್ನು ಬರೋಬ್ಬರಿ 1.54 ಲಕ್ಷ ರೂಪಾಯಿ ನಗದು, ಅದೇ ರೀತಿಯಾಗಿ ರಕ್ತಸಿಕ್ತ ಚಾಕು, ಕೈ ವಸ್ತುಗಳು ಹಾಗೂ ಕದ್ದ ಹಣದ 60,000 ರೂಪಾಯಿ ನೀಡಿ ಖರೀದಿಸಿದಂತಹ ಐಫೋನ್ ಇವೆಲ್ಲವೂ ಸಹ ಇದೀಗ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ನಲ್ಗೊಂಡ SP ಶರತ್ ಚಂದ್ರ ಪವಾರ್ ನೇತೃತ್ವದಲ್ಲಿ 5 ವಿಶೇಷ ತನಿಖಾ ತಂಡಗಳನ್ನು ರೂಪಿಸಿಕೊಂಡು ಇದೀಗ 30 ಕಿಲೋಮೀಟರ್ ವ್ಯಾಪ್ತಿಯ 70ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ಪರಿಶೀಲಿಸಿ 80ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದಂತಹ ನಂತರ ಈ ಜಾಲ ಇದೀಗ ಬಯಲಾಗಿರುವಂಥದ್ದು. ಹಾಗಾದ್ರೆ ಇಲ್ಲಿ ಹೆಚ್ಚುತ್ತಾ ಇರುವಂತಹ ಅಪ್ರಾಪ್ತರ ಕ್ರೈಮ್ ಯಾಕೆ ಇಷ್ಟರ ಮಟ್ಟಿಗೆ ಕ್ರೈಮ್ ಹೆಚ್ಚಾಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಹದಿಹರಿಯದ ಶಾಲಾ ಮಕ್ಕಳಲ್ಲಿ ಮೊಬೈಲ್ ಮತ್ತು ದುಬಾರಿ ವಸ್ತುಗಳಿಗಾಗಿ ಹಿಂಸಾತ್ಮಕ ದಾರಿಯನ್ನು ತುಳಿತಾ ಇರುವಂತಹ ಪ್ರವೃತ್ತಿ ಹೆಚ್ಚುತ್ತಾ ಇರೋದು ಎಲ್ಲೋ ಒಂದು ಕಡೆ ಪೋಷಕರು ಹಾಗೂ ಶಿಕ್ಷಣ ತಜ್ಞರಲ್ಲಿ ಎಲ್ಲೋ ಒಂದು ಕಡೆ ತೀವ್ರವಾದಂತಹ ಕಳವಳ ಮೂಡಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ನಾವು ಮಕ್ಕಳನ್ನ ಜೋಪಾನ ಮಾಡ್ತೀವಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಮನೇಲಿ ಹಠ ಮಾಡ್ತಾರೆ, ಮನೇಲಿ ಬೆಳೀತಾ ಇರುವಂತಹ ರೀತಿ ಕರೆಕ್ಟಾಗಿಲ್ಲ ಅಂತ ನಾವು ಹಾಸ್ಟೆಲಿಗೆ ಸೇರಿಸ್ತೀವಿ. ಆದರೆ ಹಾಸ್ಟೆಲಲ್ಲಿ ಸಹ ಇದೇ ಆಯಿತು ಅಂತಂದರೆ ಮಕ್ಕಳನ್ನ ಇನ್ಯಾವ ರೀತಿ ಬೆಳೆಸ್ಬೋದು? ಸ್ವಲ್ಪ ಪೋಷಕರು ಎಚ್ಚೆತ್ಕೊಂಡು, ಶಿಕ್ಷಕರು ಇದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಮಕ್ಕಳನ್ನ ಯಾವ ರೀತಿ ಒಲಿಸ್ಕೊಳ್ಬೇಕು, ಮಕ್ಕಳಿಗೆ ಯಾವ ರೀತಿ ಅರ್ಥವನ್ನು ಮಾಡಿಸ್ಬೇಕು ಅನ್ನೋದನ್ನು ಒಂದು ಸ್ವಲ್ಪ ಗಮನ ಕೊಡಿ. ಕೂಗಾಡಿ ಅರ್ಚಾಡಿ ಎಲ್ಲವನ್ನು ಸಹ ತಿಳಿಸಿದ ತಕ್ಷಣ ಎಲ್ಲವೂ ಸಹ ಸರಿಯಾಗೋದಿಲ್ಲ. ಬೆಳೀತಾ ಇರುವಂತಹ ಮಕ್ಕಳನ್ನ ಬೆಳೆಯುವಾಗ್ಲೇ ಅವ್ರನ್ನ ಸಮಾಧಾನ ಮಾಡಿ ಯಾವ ರೀತಿ ಬೆಳೆಸಬೇಕು ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರಬೇಕು. ಒಟ್ಟಾರೆ ಈಗ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರು ವಿದ್ಯಾರ್ಥಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.